ಕೆಂಗಲ್ ಆಂಜನೇಯ ದೇವಸ್ಥಾನದ ದನಗಳ ಜಾತ್ರೆ ಯಾವ ರೀತಿ ನಡೀತು ಅಂತ ನೋಡ್ಕೊಬರೋಣ ಬನ್ನಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೊಡಿ. ಬೆಲ್ ಐಕಾನ್ ಮಾಡೋದ್ರಿಂದ ನಾನು ಫಸ್ಟ್ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಪೂರ್ತಿಯಾಗಿ ನೋಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಲಂಕಾರ ಅಂತೂ ಅದ್ಭುತವಾಗಿ ಮಾಡಿದರು. ಸೊ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ಕೊಬರೋಣ ಬನ್ನಿ. ಸ್ಟ್ಯಾಚ್ಯುಗಳು, ಆಂಜನೇಯನ ಸ್ಟ್ಯಾಚು, ರಾಧಾಕೃಷ್ಣ ಸ್ಟ್ಯಾಚು, ಶಿವ ಪಾರ್ವತಿದು, ಆಮೇಲೆ ವೆಂಕಟೇಶ್ವರ ಪದ್ಮಾವತಿ ಮತ್ತು ಆಕಳಿಂದು. ಸೊ ಈ ರೀತಿ ತುಂಬ ಸ್ಟ್ಯಾಚುಗಳನ್ನ ಇಟ್ಟು ಅದ್ಭುತವಾಗಿ ಅಲಂಕಾರಗಳನ್ನ ಮಾಡಿದರು. ನಮಗಂತೂ ತುಂಬಾ ಇಷ್ಟ ಆಯಿತು. ಸೊ ತೇರು ನೋಡ್ದಂಗೆ ಆಯಿತು. ತೇರು ಮತ್ತು ದೇವಸ್ಥಾನದ್ದು ಅಲಂಕಾರ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಎಲ್ಲನೂ ಡೀಟೇಲಾಗಿ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ, ನೋಡ್ತಾ ಬನ್ನಿ. ಹಾಗೆ ನಾವು ಸಹ ಕ್ಯೂಯಲ್ಲಿ ನಿಂತು ಅಯ್ಯನ ದರ್ಶನ ಮಾಡೋಣ ಅಂತ ನಿಂತ್ಕೊಂಡ್ವಿ. ತುಂಬ ಅದ್ಭುತವಾಗಾಯಿತು ಅಯ್ಯನ ದರ್ಶನ. ಆಂಜನೇಯ ದೇವರ ದರ್ಶನ ಆಯಿತು ಅಂತ ಭಾವಿಸ್ತೀನಿ. ಉತ್ಸವ ಮೂರ್ತಿಯ ದರ್ಶನನೂ ಆಯಿತು ಅಂತ ಭಾವಿಸ್ತೀನಿ ನಿಮಗೆ. ಸೊ ಈಗ ವೀರಗಾಸೆ ಡ್ಯಾನ್ಸನ್ನು ಹಾಡ್ತಾಯಿದ್ರು, ಹಾಗಾಗಿ ನಿಮಗೆ ತೋರಿಸೋಣ ಅಂತ ಬಂದೆ. ಸೊ ಈ ಸಂಸ್ಕೃತಿ ಕಲೆ ಎಲ್ಲ ನಶಿಸಿ ಹೋಗ್ತಾ ಇದೆ, ಅಳಿವಿನ ಅಂಚಿನಲ್ಲಿದೆ. ಎಲ್ಲರೂ ಇದಕ್ಕೆಲ್ಲ ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಇದೆಲ್ಲ ಅಳಿವಿನ ಅಂಚಿನಲ್ಲಿದೆ ಹೇಳಬೇಕು ಅಂತ ಅಂದರೆ. ಸೊ ಕೆಲವೊಂದು ನಮ್ಮ ಸನಾತನ ಸಂಸ್ಕೃತಿ ಎಲ್ಲ ನಶಿಸಿ ಹೋಗಿದೆ. ಕೆಲವೊಂದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಕೆಲವರು ಬರ್ತಿದ್ದಾರೆ. ಸೊ ವೀರಗಾಸೆನೂ ಅಷ್ಟೇ ತುಂಬ ಅಳಿವಿನಂಚಿನಲ್ಲಿದೆ. ಇತ್ತೀಚೆಗೆ ಅದು ಮತ್ತೆ ಪ್ರಸಿದ್ಧಿಯನ್ನು ಪಡೀತಿದೆ. ನೋಡ್ತಾ ಇದ್ದಾರಲ್ಲ ಎಷ್ಟು ಅದ್ಭುತವಾಗಿ ಆಡ್ತಿದ್ದಾರೆ ಅಂತ. ಹಾಗೆ ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ಉತ್ಸವ ಮೂರ್ತಿ ದೇವ್ರ ದರ್ಶನನೂ ಮಾಡಿಕೊಂಡು, ವೀರಗಾಸೆ ಎಲ್ಲ ನೋಡಿದ್ರಲ್ಲ, ವೀರಗಾಸೆನೂ ಆಡ್ತಾರೆ ಇನ್ನೂ ಒಂದು 2 ನಿಮಿಷದಲ್ಲಿ. ಅವ್ರದ್ದು ಎಲ್ಲ ನೋಡಿಕೊಂಡು ನಾವು ಹಸುಗಳು ಹಾಗೆ ಮುಂದಕ್ಕೆ ಹೊರಡ್ತಾ ನಾವು ಹಸುಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಸೊ ಮೇಯ್ನು ಈ ಜಾತ್ರೆಯಲ್ಲಿ ಇಂಪಾರ್ಟೆಂಟು ಅಟ್ರ್ಯಾಕ್ಷನ್ ಅಂತ ಅಂದ್ರೇ ಹಸುಗಳು. ಅಷ್ಟು ಅದ್ಭುತವಾಗಿತ್ತು ಹಸುಗಳು ಮಾತ್ರ. ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಸಾಕಿದ್ದಾರೆ ನಮ್ಮ ರೈತರು ಹೇಳಬೇಕು ಅಂದರೆ. ಅವರು ಸಾಕಿದ್ದಕ್ಕೂ ಸಹ ಪ್ರತಿಫಲ ಸಿಗಬೇಕು ಅಷ್ಟೇ ನಾನು ಕೇಳೋದು. ಏನೋ ಒಂದು ಹಾಲಿನ ಕರುಗಳಲ್ಲಿ 25 ರಾಸುಗಳು ಕರೆದಿರುವಂಥವರು ಹೊರಗಡೆ ಬಂದಿದ್ದಾರೆ. ಬ್ಯಾರಿಕೇಡ್ ಕ್ಲೋಸ್ ಮಾಡಿ, ಯಾವುದೇ ಇನ್ನು ಬರುವಂಗಿಲ್ಲ. ತೀರ್ಪುಗಾರರು ಎಲ್ಲರೂ ಬರಬೇಕು. ಈ ವರ್ಷಕ್ಕೆ ಚಿನ್ನಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಹೀಗೆ ಇರಲಿ. ಇದನ್ನ ನಾವು ನಶಿಸಿ ಹೋಗುವ ಜಾತ್ರೆಯನ್ನ ಉಳಿಸಿ ಬೆಳೆಸುವ ಕರ್ತವ್ಯ ನಮ್ಮೆಲ್ಲರದಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ, ತೀರ್ಪುಗಾರರ ತೀರ್ಪಿಗೆ ಅಂತಿಮವಾಗಿರಬೇಕು.
ಏನು ಇವಾಗ ಈ ರಾಸುಗಳನ್ನ ಬಿಟ್ಟಿದ್ದೀರಿ, ಪ್ರತಿಯೊಬ್ಬ ರಾಸಿನ ಮಾಲೀಕನಿಗೆ ಜಾತ್ರೆಯ ಕಮಿಟಿ 15 ಜನಗಳ ಶ್ರಮ, ಅವ್ರಿಗೆ ಗೊತ್ತಿರುವಂತಹ ಪ್ರೀತಿ ವಿಶ್ವಾಸ ಇರುವಂತರ ಮನೆ ಬಾಗಿಲಿಗೆ ಹೋಗಿ ಈ ಒಂದು ಜಾತ್ರೆ ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಬಂದಿದ್ದೀವಿ. ಇದರ ವೆಚ್ಚ ಇವತ್ತು 25ರಿಂದ 30 ಲಕ್ಷಕ್ಕೆ ಹೋಗ್ತಾ ಇದೆ. ಅದನ್ನ ಯಾರ ಹತ್ರನೂ ಕೂಡ ನಾವು ಸರ್ಕಾರ ಆಗಲಿ ಅಥವಾ ಕೆಂಗಲ್ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಆಗಲಿ ನಾವು ಯಾರಿಂದನೂ ಕೂಡ ಪಡೆದಿಲ್ಲ. ನಮಗೆ ಗೊತ್ತಿರುವಂತ, ನಮಗೆ ಗೌರವ ಕೊಡುವಂತ ಒಂದು ಸಮಾಜದ ಸೇವೆಯನ್ನು ಮಾಡುವವರ ಮನೆ ಬಾಗಿಲಿಗೆ ಹೋಗಿ ಅವರು ಕೊಟ್ಟಂತ ಹಣ ಮತ್ತು ನಮ್ಮ ಶ್ರಮದಿಂದ ನಾವು ಕೂಡ ಹಾಕೊಂಡು ಮಾಡ್ತಾ ಇದ್ದೀವಿ. ತೀರ್ಪುಗಾರರಾದ ಸುಧಾಕರನ್ ಅವರು ಬರಬೇಕು. ಜೊತೆಗೆ ನಮ್ಮ ಕಮಿಟಿ ಕೂಡ ತೀರ್ಪುಗಾರರ ತೀರ್ಪತ್ರ ಹೋಗಿ ಯಾವುದೇ ಕಾರಣಕ್ಕೂ ಅವ್ರನ್ನ ಮಾತಾಡ್ಸಾಗಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ನಂಬರ್ ಯಾವುದೇ ರೀತಿ ಸರ್ಕಾರದಿಂದ ಸಹಾಯಧನ ಪಡೆಯದೆ, ಸೊಸೈಟಿ ಸಂಘದಿಂದ ಸಹಾಯಧನ ಪಡೆಯದೆ ಸೊ ಇವರು ಈ ಜಾತ್ರೆನ ಮುಂದುವರಿಸಿದ್ದಾರೆ. ತುಂಬ ಖುಷಿಯಾಯಿತು. ಅವ್ರನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು. ನಾನು ಸಹ ಈ ಥರ ದನಗಳ ಜಾತ್ರೆನ ನೋಡಿರಲಿಲ್ಲ. ನನಗೂ ಖುಷಿಯಾಯಿತು. ನಾನು ನನ್ನ ಮಗನಿಗೆ ಈ ರೀತಿ ತೋರಿಸೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಸೊ ಅವನಿಗೂ ತುಂಬ ಇಷ್ಟ ಆಯಿತು. ಇದೇ ರೀತಿ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೂ ಉಳಿಸಿ ಬೆಳೆಸ್ತಾ ಹೋಗೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.